1 ವರ್ಷ ಬಂದಿಲ್ಲ ಅಂತ ಅನ್ಕೊಳ್ಳಿ, ಸಿಕ್ಕಾಬಟ್ಟೆ ಕಷ್ಟ ಕೊಡ್ತಾನೆ ಭಗವಂತ. ಕಪ್ಪು ವಸ್ತ್ರದ ಪ್ರಿಯನೇ ಈ ಶನಿಮಹಾತ್ಮ ದೇವಸ್ಥಾನ ಫುಲ್ ಪವರ್ಫುಲ್ ಅಂತಂದು ಗೊತ್ತಿರೋದೆ. ಬಂದು ಈ ಸ್ವಾಮಿನ ಒಂದ್ಸಲಿ ವಿಸಿಟ್ ಕೊಡ್ಕೊಂಡು ಹೋದ್ರೆ ಮತ್ತೆ ಇನ್ನೊಂದ್ಸಲಿ ಬರ್ಬೇಕು ಅನ್ಸುತ್ತೆ ಹೊರತು ಬರಬಾರ್ದು ಅನ್ಸಲ್ಲ. ಆ ರೀತಿ ಅಂತ ವ್ಯಕ್ತಿ ಸ್ವಾಮಿ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಯಾರು ಬಲ್ಲರಯ್ಯ ಸ್ವಾಮಿ ನಿನ್ನ ಲೀಲೆಯ, ಶನಿ ಮಹಾರಾಜನೇ ನಿನ್ನ ಮಹಿಮೆ. ಎಲ್ಲ ನಮ್ದೇನ್ ಕಷ್ಟ ಸುಖ ಏನೇ ಇದ್ರು ಈ ಅಪ್ಪನ ಹತ್ರ ಕೇಳ್ಕೊಂಡ್ರೆ ಎಲ್ಲ ಈಡೇರಿಸ್ತಾರೆ. ಜಗವೆಲ್ಲ ಹೊಗಳುವುದಯ್ಯ ನಿನ್ನ ಮಹಿಮೆಯ. ಮಗು ಸ್ವಾಮಿ ಯಾವ್ದಾನ ಒಂದು ಗಂಡನೇ ಹೆಣ್ಣಾಲೆ ಕೊಡ್ಸ್ವಾಮಿ ಅಂತ ಅಂದ್ರೆ ದೇವ್ರು ಕೊಟ್ಟಿದ್ದಾನೆ, ಇನ್ನು ಗೃಹಲಕ್ಷ್ಮಿ ಕೊಟ್ಟಿದ್ದಾನೆ, ಆರಾಮಾಗಿ. ಯಾರು ಬಲ್ಲರಯ್ಯ ಸ್ವಾಮಿ ನಿನ್ನ ಲೀಲೆಯ. ವಿಶೇಷವಾಗಿ ಇವತ್ತು ತುಮಕೂರು ಜಿಲ್ಲೆ ಪಾವುಗಡ ತಾಲೂಕಿನ ಶನಿದೇವನ ಒಂದು ಆಲಯದಲ್ಲಿ ನಾನಿದ್ದೀನಿ. ನಿಮ್ಗೀಗಾಗಲೇ ಗೊತ್ತಾಗಿದೆ, ಶ್ರಾವಣ ಮಾಸ ಬಂದ್ರೆ ಇಲ್ಲೊಂದು ಜಾತ್ರೆ ಹಬ್ಬದೋಪಾದಿಯಲ್ಲಿ ಒಂದು ಸಡಗರ ಸಂಭ್ರಮ ಮನೆ ಮಾಡುತ್ತೆ. ಇವತ್ತಿನ ವಿಶೇಷ, ಶ್ರಾವಣ ಶನಿವಾರ ಆರಂಭವಾಗಿದೆ. ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿದ್ರೆ ತಮಿಳುನಾಡು, ಬೇರೆ ಬೇರೆ ಆಂಧ್ರ ಪ್ರದೇಶ ರಾಜ್ಯಗಳಿಂದಲೂ ಕೂಡ ಭಕ್ತರು ಶ್ರೀ ಜ್ಯೇಷ್ಠಾದೇವಿ ಶನಿದೇವ ಸಮೇತ ಹೊಂದಿರುವಂತಹ ದೇವಾಲಯಕ್ಕೆ ಬಂದು ತನ್ನ ಸಂಕಲ್ಪವನ್ನ ಮಾಡಿ ತನ್ನ ಭಕ್ತಿಯನ್ನ ಮೆರೆಯುವಂತ ಪ್ರತೀತಿ ಇದೆ. ತನ್ನ ಇಷ್ಟಾರ್ಥಗಳು ಈಡೇರುವಂತ ವಾಡಿಕೆ ಪಾವುಗಡ ಶನಿ ದೇಗುಲದಲ್ಲಿ ನಡೀತಾ ಇದೆ. ಸಾಕಷ್ಟು ಅಚ್ಚರಿಗಳನ್ನ ನಡೀತಾ ಇದೆ. ಇದೀಗ ದೇವಸ್ಥಾನಕ್ಕೆ ಬಂದಂತ ಭಕ್ತರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಸರ್. ದೇವರಾಜ್ ಅಂತಂದು. ಎಲ್ಲಿಯವರು ಸರ್? ನಾವು ಮಧುಗಿರಿ ತಾಲೂಕು ಮಲ್ಲಾಯಕನಹಳ್ಳಿ ಗ್ರಾಮ, ಅಲ್ಲಿಂದ ಬಂದಿದ್ದೇವೆ. ನಾವಿರೋದು ಬೆಂಗಳೂರಲ್ಲಿ. ಈ ಶನಿಮಹಾತ್ಮ ದೇವಸ್ಥಾನ ಫುಲ್ ಪವರ್ಫುಲ್ ಅಂತಂದು ಗೊತ್ತಿರೋದೆ. ಹಂಗಾಗಿ ಇದು ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತುಂಬಾ ಸಲ ಗೊತ್ತಲೇ ಇರ್ತೀವಿ ನಾವು. ಯಾಕೆಂದ್ರೆ ಎಲ್ಲ ನಮ್ದೇನ್ ಕಷ್ಟ ಸುಖ ಏನೇ ಇದ್ರು ಈ ಅಪ್ಪನ ಹತ್ರ ಕೇಳ್ಕೊಂಡ್ರೆ ಎಲ್ಲ ಈಡೇರಿಸ್ತಾರೆ. ಹಂಗಾಗಿ ನಾವು ಭಯ ಭಕ್ತಿಯಿಂದ ನಾವ್ ಎಷ್ಟು ಬತ್ತೀವ ಅಷ್ಟೇ ಸಮೃದ್ಧಿಯಿಂದ ಜೀವನ ನಡೆಸಕ್ಕೆ ಒಂದು ಅವಕಾಶ ಕೊಡ್ತಾನೆ ಭಗವಂತ ಶನಿಮಹಾತ್ಮ. ಹಂಗಾಗಿ ನಾವು ಸ್ವಲ್ಪ ಒಂದು ರೌಂಡ್ ಹಾಕೊಂಡ್ ಹೋದ್ರೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇನ್ನೊಂದು ವರ್ಷದ ತನಕ ಯಾವುದೇ ರೀತಿ ಕಷ್ಟ ಸುಖ ಏನು ಕಷ್ಟ ಅನ್ನೋದೇ ಬರಲ್ಲ ಈ ಸ್ವಾಮಿ ಹತ್ರ ದರ್ಶನ ಮಾಡ್ಕೊಂಡ್ರೆ. ಆ ರೀತಿ ದೇವ್ರು ಕಾಪಾಡ್ತಾನೆ. ಒಂದ್ ವೇಳೆ ನಾನು 1 ವರ್ಷ ಬಂದಿಲ್ಲ ಅಂತ ಅನ್ಕೊಳ್ಳಿ, ಸಿಕ್ಕಾಬಟ್ಟೆ ಕಷ್ಟ ಕೊಡ್ತಾನೆ ಭಗವಂತ. ಈ ಶನಿಮಹಾತ್ಮ ಹೆಂಗಪ್ಪ ಅಂದ್ರೆ ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ನಾವು ಒಂದ್ ವೇಳೆ ದರ್ಶನ ಮಾಡಿಲ್ಲ ಅಂದ್ರೆ ವರ್ಷ ಪೂರ್ತಿ ಕಷ್ಟನೇ. ಒಂದಲ್ಲ ಒಂದ್ ರೀತಿ ಕಷ್ಟ, ದುಡ್ಡು ಉಳಿಯಲ್ಲ, ಮಿಕ್ಕಿಂದ ಏನೋ ಒಂಥರ ಫ್ಯಾಮಿಲಿ ಏನೋ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಭಕ್ತರು ಏನು ನೋಡ್ತಾ ಇದ್ರೆ ಅಭಿಮಾನಿಗಳು ಇದು ಶನಿಮಹಾತ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಾರ ಅಲ್ಲಿ ಇಲ್ಲ ಈ ಲೋಕದಾಗೆ ರಾಜ್ಯದಾಗೆ ಇಲ್ಲ ಆಂಧ್ರದಲ್ಲಿ ಇಲ್ಲ ಇನ್ನು ಬೇರೆ ಕಡೆಯಿಂದ ಬರೋರು ದಯವಿಟ್ಟು ಬಂದು ಈ ಸ್ವಾಮಿನ ಒಂದ್ಸಲಿ ವಿಸಿಟ್ ಕೊಡ್ಕೊಂಡು ಹೋದ್ರೆ ಮತ್ತೆ ಇನ್ನೊಂದ್ಸಲಿ ಬರ್ಬೇಕು ಅನ್ಸುತ್ತೆ ಹೊರತು ಬರಬಾರ್ದು ಅನ್ಸಲ್ಲ. ಆ ರೀತಿ ಅಂತ ವ್ಯಕ್ತಿ ಸ್ವಾಮಿ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಸುಮಾರು ಒಂದು 15 ವರ್ಷಕ್ಕಿಂತ ಬರ್ತಾ ಇದೀವಿ. ಹಾಗಾಗಿ ನಾವು ಏನ್ ಸಂಕಲ್ಪ ಮಾಡ್ಕೊಂಡಿದ್ರೆ ಏನಾದ್ರು ಆಗಿದ್ದಿದ್ಯಾ ಸರ್? ನಂಗೆ ಒಂದು ಮಗು ಹೋಗ್ಬೇಕಾಯ್ತು. ಮಗು ಸ್ವಾಮಿ ಯಾವ್ದಾನ ಒಂದು ಗಂಡನೇ ಹೆಣ್ಣಾಲೆ ಕೊಡ್ಸ್ವಾಮಿ ಅಂತ ಅಂದ್ರೆ ದೇವ್ರು ಕೊಟ್ಟಿದ್ದಾನೆ, ಇನ್ನು ಗೃಹಲಕ್ಷ್ಮಿ ಕೊಟ್ಟಿದ್ದಾನೆ, ಆರಾಮಾಗಿದ್ವಿ. ನನ್ ಮಗಳು ಚೆನ್ನಾಗಿ ಎಜುಕೇಶನ್ ಚೆನ್ನಾಗಿರ್ಲಿ ಅಂತಂದು ಇವತ್ತು ಬೇಡ್ಕೊಳ್ಳೋಕೋಸ್ಕರ ಬಂದಿದ್ದೇನೆ. ಸೂಪರ್ ಸೂಪರ್. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ದೇವರಾಜ್ ಅಂತಂದು. ದೇವರಾಜ್. ನನ್ ಮಗಳ ಹೆಸರು ನಿತ್ಯಶ್ರೀ ಯಾದವ್ ಅಂತಂದು. ಹಂಗಾಗಿ ನಾವು ಭಗವಂತ ಹತ್ರ ನಮ್ಗೆ ಬೇಡದಿಷ್ಟೇ, ನಾವೇನೇನು ಮಕ್ಳಿಗೆ ಯಾವ್ದೇ ರೀತಿ ಜಮೀನ್ ಸಂಪಾದನೆ ಮಾಡಕ್ಕಾಗಲ್ಲ. ನಾವೇನ್ ಸಂಪಾದನೆ ಮಾಡಬಹುದಪ್ಪ, ವಿದ್ಯೆ ಕೊಡ್ಬೋದು. ನಾವ್ ವಿದ್ಯೆ ಕೊಡ್ಬೇಕು ಅಂತ ಸುಮ್ನೆ ವಿದ್ಯೆ ಕೊಡಲ್ಲ. ಆ ಭಗವಂತ ನಮ್ಗೆ ಸ್ವಲ್ಪ ನಾವಿಲ್ಲಿ ಸ್ವಾಮಿನಪ್ಪ ನನ್ ಮಕ್ಳು ಮರಿಗೆ ಸ್ವಲ್ಪ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡ್ರೆ ಏನೋ ಒಂದ್ ರೀತಿ ಯಾವ್ದೋ ಒಂದ್ ರೆಕ್ಕಗಾರು ಕೊಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಬಂದಿದ್ದೀವಿ. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಪಕ್ಕದ ತಾಲೂಕಿನ ದೇವರಾಜ್ ಅನ್ನೋ ಭಕ್ತರು ಮಾತನಾಡ್ತಾ ಇರುವಂತದ್ದು. ಶನಿದೇವನ್ನ ಹರಸಿ ಬಂದ್ರೆ ಎಲ್ಲ ಸಂಕಲ್ಪಗಳು ಈಡೇರುತ್ತೆ. ನಾನು ಒಂದು ಮಗುವಿನ ಸಂಕಲ್ಪ ಮಾಡಿದ್ದೆ, ಅದು ಕೂಡ ಕರುಣಿಸಿದ್ದಾನೆ. ಭಕ್ತಿಯಿಂದ ನಡೆದುಕೊಂಡು ಬಂದ್ರೆ ಪ್ರತಿಯೊಂದು ಆಗತ್ತೆ ಅನ್ನೋ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ.